ಇಸ್ರೇಲ್ನ ಆರ್ಮಿ ಚೀಫ್ ಇಯಲ್ ಜಮೀರ್ ಅವರು ಹೊರಗಡೆಯಿಂದ ಅಲ್ಲ, ಇಸ್ರೇಲ್ನ ಸೇನೆ ಒಳಗಡೆಯಿಂದನೇ ಕುಸಿತಾ ಇದೆ, ಅಂದರೆ ಕೊಲಾಪ್ಸ್ ಇನ್ ಆನ್ ಇಟ್ ಸೆಲ್ಫ್ ಅಂತ ಅವರು ಒಂದು ಮಾತು ಹೇಳ್ತಾರೆ. ಅವ್ರು ಇದುವರೆಗೂ ಎದುರಿಸಿದ್ದು ಯಾರ ಹತ್ರ ಅಂತ ಹೇಳಿದ್ರೆ ಕಲ್ಲು, ಅಂದರೆ ಗಾಜಾ ಪಟ್ಟಿಯಲ್ಲಿರುವಂಥ ಕಲ್ಲಲ್ಲಿ ಫೈಟ್ ಮಾಡುವಂಥ ಅಮಾಯಕ ಪ್ಯಾಲೆಸ್ಟೀನ್ ಮತ್ತು ಹೆಜ್ಬೊಲ್ಲಾ ರಾಕೆಟ್ಸು ಇವ್ರ ಮೇಲೆ ಫೈಟ್ ಮಾಡೋದು. ಅಂದರೆ ಇಸ್ರೇಲು ಮಕ್ಕಳನ್ನೂ ನೋಡದೆ, ಅಂದರೆ ನೀವು ಹೇಳಿದ 95% ಜನರನ್ನೇ ನಾಶ ಮಾಡಬೇಕು ಅಂತ ನಿಂತಿರುವಾಗ ಯಾವ ಒಂದು ಹಸುಗೂಸುಗಳನ್ನು ನೋಡದೆ ಆ ರೀತಿಯ ದಾಳಿಗಳನ್ನು ಮಾಡಿದೆ. ಇಡೀ ಯುರೋಪ್ ಮೇಲೆ ಎಷ್ಟು ಬಾಂಬ್ ಎರಡನೇ ಪ್ರಪಂಚದ ಮಹಾಯುದ್ಧದಲ್ಲಿ ಹಾಕಿತ್ತು ಅಷ್ಟು ಪ್ರಮಾಣದ ಬಾಂಬು ಇಸ್ರೇಲು ಈ ಪುಟ್ಟ ಜಾಗದ ಮೇಲೆ ಹಾಕಿದೆ. ಇಡೀ ಅಮೆರಿಕ 50 ರಾಜ್ಯಗಳಲ್ಲೂ ಸಹ ಸುಮಾರು 90 ಲಕ್ಷ ಜನ, ಒಂದು ಅಂದಾಜಿನ ಪ್ರಕಾರ ಅಷ್ಟು ಜನ ಬೀದಿಗೆ ಬಂದಿದ್ದಾರೆ. ಟ್ರಂಪ್ನ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ. ನೋ ಕಿಂಗ್ಸ್ ಎಂಬ ಒಂದು ಹ್ಯಾಶ್ಟ್ಯಾಗ್, ಅಂದರೆ ಒಂದು ಟ್ಯಾಗನ್ನು ಇಟ್ಕೊಂಡು ಬೀದಿಯಲ್ಲಿ ಪ್ರತಿಭಟನೆಗಳನ್ನು ಕೂಗಿದ್ದಾರೆ. ಟ್ರಂಪ್ ವಿರುದ್ಧ ಟ್ರಂಪ್ನ ಜನಪ್ರಿಯತೆ ಇನ್ನೂ ಕುಸಿಯುತ್ತೆ, ಹೋಗ್ತಾ ಕುಸಿಯುತ್ತೆ. ಈ ಯುದ್ಧ ಇನ್ನೂ ಮುಂದುವರಿತು ಅಂದರೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಕುಸಿಯುತ್ತೆ. ಸೊ ಅಮೇರಿಕ ಸಾಮ್ರಾಜ್ಯಶಾಹಿ ವ್ಯವಸ್ಥೆಗೆ ಇರಾನ್ ಈಗ ಪ್ರಶ್ನೆ ಹಾಕಿದೆ. ಸೊ ನನಗೆ ಇರಾನ್ನ ಸರ್ವೋಚ್ಚ ನಾಯಕನಾಗಲು ಅವಕಾಶ ಇತ್ತು, ನಾನು ಇರಾನ್ನ ಅಧ್ಯಕ್ಷ ಆಗ್ಬೋದಿತ್ತು, ಆದರೆ ನಾನು ಆಗಲಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಹಾರ್ಮೂಜಿಗೆ ನನ್ನ ಹೆಸರು ಟ್ರಂಪ್ ಹೆಸರು ಇಡಬೇಕಿತ್ತು, ಇಡ್ಕೊತೀನಿ ಅಂತ ಕೂಡ ಅವ್ರು ಹೇಳ್ತಾರೆ. ನೆವರ್ ಗೋ ಫುಲ್ ರಿಟೈರ್ಡ್ ಅಂತ ಹೇಳ್ತಾರೆ. ಅಂದರೆ ಅರೆ ಹುಚ್ಚನಾಗಿದ್ರು ಓಕೆ, ಆದರೆ ಫುಲ್ ಹುಚ್ಚ ಆಗಬೇಡ ಅಂತ ಒಂದು ಹೇಳಿಕೆ ಇದೆ. ಟ್ರಂಪು ಅರೆ ಹುಚ್ಚನಾಗೇ ಇರ್ತಾನೆ, ಇನ್ನೂ ಫುಲ್ ಹುಚ್ಚ ಆಗ್ತಾನೋ ಅಂತ ನಾವು ಇನ್ನೂ ಮುಂದೆ ಕಾದು ನೋಡಬೇಕು. ಸರಿನಾ, ಇಸ್ರೇಲ್ ವಿಚಾರಕ್ಕೆ ಬರೋದಾದರೆ, ಇಸ್ರೇಲ್ನ ಆರ್ಮಿ ಚೀಫ್ ಇಯಲ್ ಜಮೀರ್ ಅವರು ಒಂದು ಮೀಟಿಂಗಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಹೊರಗಡೆಯಿಂದ ಅಲ್ಲ, ಇಸ್ರೇಲ್ನ ಸೇನೆ ಒಳಗಡೆಯಿಂದನೇ ಕುಸಿತಾ ಇದೆ, ಅಂದರೆ ಕೊಲಾಪ್ಸ್ ಇನ್ ಆನ್ ಇಟ್ ಸೆಲ್ಫ್ ಅಂತ ಅವರು ಒಂದು ಮಾತು ಹೇಳ್ತಾರೆ. ಸೊ ನಮ್ಮ ಹತ್ರ ಅಷ್ಟು ಹ್ಯೂಮನ್ ಸೋರ್ಸೇ ಇಲ್ಲ, ಎಲ್ಲ ಹೋಗಿದೆ. ಸೊ ನನ್ನ ಪ್ರಶ್ನೆ ಏನು ಅಂದರೆ, ಇದು ಕೇವಲ ಇರಾನ್ ಮೇಲಿನ ಯುದ್ಧಕ್ಕೆ ಕುಸ್ತೋಗಿದೆಯಾ, ಅಥವಾ ಇಸ್ರೇಲ್ ಗಾಜಾ ಮೇಲೆ, ಪ್ಯಾಲೆಸ್ತೈನ್ ಮೇಲೆ ಮಾಡಿರುವ ಯುದ್ಧಗಳು ಇದಕ್ಕೆ ಸೇರಿದೆಯಾ ಅಂತ? ನೀವು ಎರಡನೇದೇನು ಹೇಳಿದ್ರೆ ಅದೇ ನಿಜ. ಅದು ಈ ಇಸ್ರೇಲು ಒಂದು ರೀತಿಯಾದಂತಹ ಒಂದು ಯುದ್ಧಕೋರ ದೇಶ, ಅಮೇರಿಕ ಸೃಷ್ಟಿ ಮಾಡುವಂಥ ಒಂದು ಯುದ್ಧಕೋರ ದೇಶ. ಅವ್ರು ಇದುವರೆಗೂ ಯುದ್ಧ ಮಾಡೋದು ಯಾರ ಮೇಲೆ ಅಂತ ನೋಡಿದಾಗ, ಒಂದು ಶಕ್ತಿಶಾಲಿ ದೇಶಗಳಲ್ಲಿ ಆ ಲೀಡರ್ನ ಹೊಡೆದಾಕೋದು ಅಥವಾ ಅವ್ರನ್ನ ತಮ್ಮ ಕಡೆಗೆ ಎಳ್ಕೊಂಡು ಅಥವಾ ಬೇಹುಗಾರಿಕೆ ಮೂಲಕ ಅವ್ರನ್ನ ಒಲಿಸ್ಕೊಂಡು ಮಾಡುವಂಥ ಯುದ್ಧಗಳಿಂದನೇ ಗೆದ್ದಿರೋದು. ಈ ರೀತಿಯಾದಂಥ ಒಂದು ಪ್ರಬಲವಾದ ಒಂದು ಪ್ರತಿರೋಧ ಇಸ್ರೇಲ್ ಇದುವರೆಗೂ ಎದುರಿಸಿಲ್ಲ. ಅವ್ರು ಇದುವರೆಗೂ ಎದುರಿಸಿದ್ದು ಯಾರ ಹತ್ರ ಅಂತ ಹೇಳಿದ್ರೆ ಕಲ್ಲು, ಅಂದರೆ ಗಾಜಾ ಪಟ್ಟಿಯಲ್ಲಿರುವಂಥ ಕಲ್ಲಲ್ಲಿ ಫೈಟ್ ಮಾಡುವಂಥ ಅಮಾಯಕ ಪ್ಯಾಲೆಸ್ಟೀನ್ ಮತ್ತು ಹೆಜ್ಬೊಲ್ಲಾ ರಾಕೆಟ್ಸು ಇವ್ರ ಮೇಲೆ ಫೈಟ್ ಮಾಡಿರೋದು. ಒಂದು ಅತ್ಯಂತ ಪ್ರಬಲವಾದ ಒಂದು ನಾವೇನು ಕರಿತೀವಿ ಅದು, ಅದರಲ್ಲಿ ತುಂಬ ಸಮಸ್ಯೆಗಳಿದೆ. ಅದು ಪ್ರಬಲವಾದ ಸೇನೆ ಅಂತ ನಾವು ಕರೀಬಾರ್ದು. ಅಮೇರಿಕಾದ ಶಸ್ತ್ರಾಸ್ತ್ರಗಳನ್ನ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ, ಮಧ್ಯಪ್ರಾಚ್ಯದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಇಸ್ರೇಲ್ ಇರೋದು. ಅಂದ್ರೆ ಅಮೆರಿಕನೇ ಹುಟ್ಟಾಕಿರೋದು ಈ ಇಸ್ರೇಲ್ ಅಂತ ಹೇಳ್ಬೋದು. ಹೌದು, ಒಂದು ದೊಡ್ಡ ಪ್ರಮಾಣದಲ್ಲಿ ಅಮೆರಿಕ ಇಲ್ಲದೆ ಇದ್ರೆ ಇಸ್ರೇಲ್ ಒಂದು ವಾರಕ್ಕೂ ಸರ್ವೈವ್ ಆಗಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಅಮೆರಿಕ ವರ್ಷಕ್ಕೆ $18 ಬಿಲಿಯನ್ ಕೊಡುತ್ತೆ, ಇಸ್ರೇಲ್ ಕೊಡುತ್ತೆ. ಆ ಇಸ್ರೇಲು ಆ ಯುದ್ಧ ಸಾಮಗ್ರಿಗಳು ಮತ್ತು ಇನ್ನೂ ಅದನ್ನು ಫೈನ್ ಟ್ಯೂನ್ ಮಾಡೋದಕ್ಕೆ ಅಮಾಯಕ ಗಾಜಾ ಮೇಲೆ, ಅಮಾಯಕ ಪ್ಯಾಲೆಸ್ಟೀನರ ಮೇಲೆ, ಸಿರಿಯಾ ಮೇಲೆ ಇಲ್ಲಿ ಉಪಯೋಗಿಸಿ ತಾನೊಬ್ಬ ಶಕ್ತಿಶಾಲಿ ದೇಶ ಇಲ್ಲಿ ಅನ್ನೋ ಒಂದು ಏನು ಭ್ರಮೆ ಸೃಷ್ಟಿಸ್ಕೊಂಡಿತ್ತು, ಅದು ಇರಾನ್ ಪಂಚರ್ ಮಾಡಿದೆ, ದೊಡ್ಡ ಪ್ರಮಾಣದಲ್ಲಿ ಪಂಚರ್ ಮಾಡಿದೆ. ನಾವು ಇದುವರೆಗೂ ದೊಡ್ಡ ಸೆನ್ಸರ್ಶಿಪ್ಪು ಇಸ್ರೇಲ್ ನಡೀತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇರಾನ್ ಕಳಿಸಿರುವಂಥ ಮಿಸೈಲ್ಗಳ ದಾಳಿಗ ನಷ್ಟ ಎಷ್ಟಾಗಿದೆ ಮತ್ತು ಅಲ್ಲಿ ಯಾವ ಪ್ರಮಾಣದಲ್ಲಿ ನಷ್ಟ ಆಗಿದೆ ಅಂತ ಅದನ್ನು ಬ್ಯಾನ್ ಮಾಡಿದೆ ಇಸ್ರೇಲ್, ಅದನ್ನು ತೋರಿಸೋದಕ್ಕೆ. ಓಕೆ, ಈ ರೀತಿಯ ಸೆನ್ಸರ್ಶಿಪ್ ದೊಡ್ಡ ಪ್ರಮಾಣದಲ್ಲಿ ಮಾಡಿದೆ ಇಸ್ರೇಲಲ್ಲಿ. ಅದಕ್ಕೆ ನಮಗೆ ಇನ್ನೂ ಗೊತ್ತಾಗ್ತಾ ಇಲ್ಲ ಏನೇನು ಆಗಿದೆ ಅಂತ. ಹೈಫಾ ದೊಡ್ಡ ಹೊಡೆತ ತಿಂದಿದೆ, ಟೆಲ್ ಅವೀವ್ ದೊಡ್ಡ ಹೊಡೆತ ತಿಂದಿದೆ. ಇಸ್ರೇಲ್ನ ನೀವಾಗಲೇ ಹೇಳಿದ್ರೆ ಇಸ್ರೇಲು ನ್ಯೂಕ್ಲಿಯರ್ ವೆಪನ್ಸ್ ಇದೆ ಅಂತ, ಅದು ಇದುವರೆಗೂ ಒಪ್ಕೊಂಡಿಲ್ಲ ಇದೆ ಇಲ್ಲವೋ ಅಂತ. ಅದು NPTಲೂ ಇಲ್ಲ ಮತ್ತು IAEA ಇನ್ಸ್ಪೆಕ್ಷನ್ಗೂ ಒಳಪಟ್ಟಿಲ್ಲ. ಆದರೂ ಡಿಮೋನಾ ಒಂದು ಏನು ನ್ಯೂಕ್ಲಿಯರ್ ಸಂಸ್ಕರಣಾ ಸಂಸ್ಥೆ ಇದೆ, ಆ ಸಂಸ್ಥೆ ಮೇಲೂ ಕೂಡ ದಾಳಿ ಮಾಡಿದೆ. ಏನಕ್ಕೆ ಅಂದರೆ ಇರಾನ್ನ ಬುಷೇರ್ ಅಣು ಸ್ಥಾವರ ಏನಿತ್ತು, ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋ, ಅದ್ರ ಮೇಲೆ ದಾಳಿ ಮಾಡಿದ್ದಕ್ಕೆ ಇವರು ಡಿಮೋನಾ ಮೇಲೆ ದಾಳಿ ಮಾಡಿದ್ದಾರೆ. ಸೊ ಲಾಸ್ಟ್ ಇಸ್ರೇಲ್ ನನ್ನ ಸೃಷ್ಟಿ 1947 ಸೃಷ್ಟಿ ಆದಾಗಿಂದ ಹಿಡಿದು ಈವರೆಗೂ ಈ ದೊಡ್ಡ ಪ್ರಮಾಣದ ಪ್ರತಿರೋಧ ಇದುವರೆಗೂ ನೋಡಿರಲಿಲ್ಲ. ಈಗ ಅದು ನೋಡ್ತಾ ಇದೆ, ಅದು ತತ್ತರಿಸಿ ಹೋಗಿದೆ.
ಎಸ್ಪೆಷಲಿ ಆ್ಯಂಟಿ ಮಿಸೈಲ್ ಸಿಸ್ಟಮು ಕಡಿಮೆ ಆಗ್ತಾ ಇದೆ. ಈಗ ಇರಾನ್ ಹೊಡಿತಾ ಇರೋವಂಥ ಮಿಸೈಲ್ಗಳು 80% ಆ್ಯಕ್ಯುರಸಿಯಿಂದ ಹೊಡಿತಾ ಇದೆ. 80% ಅಂತ ಹೇಳಿದ್ರೆ 20% ಮಾತ್ರ ಇಸ್ರೇಲ್ ತಡೆಯೋಕ್ಕಾಗ್ತಾ ಇದೆ, ಇನ್ನು 80% ತಡೆಯೋಕ್ಕಾಗ್ತಾ ಇಲ್ಲ. ಸೊ ಆ ರೀತಿಯಾದಂಥ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ. ಪ್ಲಸ್ ತುಂಬ ಜನ ಇಸ್ರೇಲ್ ಬಿಟ್ಟು ಓಡೋಗ್ತಿದ್ದಾರೆ. ಅಂದರೆ ಇಸ್ರೇಲ್ನ ನಾವು ತಿಳ್ಕೊಬೇಕು ಅಂದಾಗ ಇಸ್ರೇಲ್ನ ಪಾಪ್ಯುಲೇಷನ್ನು ಆಲ್ಮೋಸ್ಟ್ 1 ಕೋಟಿ ಅಷ್ಟಿದೆ, 95 ಲಕ್ಷ ಅಂತ ಹೇಳ್ತಾರೆ. ನಮ್ಮ ಬೆಂಗಳೂರಿನಷ್ಟಿದೆ, 1 ಕೋಟಿ ಅಷ್ಟು. ಆ ಥರ ತಿಳ್ಕೊಬೋದು. ಅಲ್ಲಿನ ಸಿಟಿಸನ್ಸ್ ಕೂಡ ಅರ್ಧ ಇಸ್ರೇಲಿಗಳಾಗಿರ್ತಾರೆ, ಅರ್ಧ ಅಮೇರಿಕನ್ಸ್ ಆಗಿರ್ತಾರೆ. ಅಂದರೆ ಡ್ಯುಯಲ್ ಸಿಟಿಸನ್ಶಿಪ್ ಕಾನ್ಸೆಪ್ಟ್ ಇದೆ. ಅವರೆಲ್ಲ ಈಗ ದೇಶ ಬಿಡ್ತಿದ್ದಾರೆ. ಯಾಕಂದರೆ ನೀವು ನಿಶಕ್ತವಾದ ಒಬ್ಬ ಏನೋ ಶತ್ರು ಅಂತ ಏನು ಬಿಂಬಿಸ್ಕೊಂಡು ಹೊಡಿತಿದ್ರಿ, ಅವ್ನು ಹೊಡೆಯೋವರೆಗೂ ನೀವು ಶಕ್ತಿಶಾಲಿಯಾಗಿದ್ರಿ. ಈಗ ನಿಮ್ಗಿಂತ ಶಕ್ತಿಶಾಲಿಯಾದಂಥ ಒಬ್ಬ ಒಂದು ದೇಶ ನಿಮ್ಮ ಮೇಲೆ ದಾಳಿ ಮಾಡಬೇಕಾದ್ರೆ ನೀವು ಹೇಳಿಗಳಂತೆ ಓಡೋಗ್ತೀರಾ. ಸೊ ಅದೇ ಈ ಒಂದು ಒಂದು ಸನ್ನಿವೇಶನ ನಾವೀಗ ನೋಡ್ತಾ ಇದ್ದೀವಿ. ಅದು ಇಸ್ರೇಲ್ ಅನ್ನೋದು ಒಂದು ಮಿಲಿಟರಿ ಔಟ್ ಪೋಸ್ಟ್ ಅಂತ ಹೇಳ್ಬೋದು, ಅಮೆರಿಕದ ಮಿಲಿಟರಿ ಔಟ್ ಪೋಸ್ಟ್ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಯಾರು ಅಂದರೆ ಸಾಮಾಜಿಕ ನಾಗರಿಕತೆಯಲ್ಲಿ ನಂಬಿಕೆ ಇಟ್ಟವರು 95% ಜನಸಂಖ್ಯೆ ಗಾಜಾ ನೆಲಸಮ ಆಗಬೇಕು, ಅವ್ರನ್ನೆಲ್ಲ ಸಾಯಿಸಬೇಕು ಅಂತ ಯಾವ ಸಮಾಜ ಹೇಳುತ್ತೆ. ಸೊ ಇಸ್ರೇಲ್ ಈಗ ಅದು ಆ ಒಂದು ಉಲ್ಟಾ ಏನದು ಬೇರೆಯವ್ರಿಗೆ ಮಾಡ್ತಿತ್ತು, ಅದು ತನ್ನಗಾಗುವಂಥ ಒಂದು ಪರಿಸ್ಥಿತಿನ ತನ್ನ ಮೇಲೆ ತಾನೇ ಸೃಷ್ಟಿ ಮಾಡ್ಕೊಂಡಿದೆ. ರೀಸೆಂಟಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಓಡಾಡ್ತಾ ಇತ್ತು, ನೀವು ಗಮನಿಸಿರ್ಬೋದು. ಎಸ್ಪೆಷಲಿ ಪ್ಯಾಲೆಸ್ತೈನಲ್ಲಿ ಸತ್ತ ಮಕ್ಕಳ ಒಂದು ವಿಡಿಯೋ ಓಡಾಡ್ತಾ ಇತ್ತು. ಅಂದರೆ ಇಸ್ರೇಲು ಮಕ್ಕಳನ್ನೂ ನೋಡದೆ, ಅಂದರೆ ನೀವು ಹೇಳಿದಾಗ 95% ಜನರನ್ನೇ ನಾಶ ಮಾಡಬೇಕು ಅಂತ ನಿಂತಿರುವಾಗ ಯಾವ ಒಂದು ಹಸುಗೂಸುಗಳನ್ನು ನೋಡದೆ ಆ ರೀತಿಯ ದಾಳಿಗಳನ್ನು ಮಾಡಿದೆ. ನೀವು ರೀಸೆಂಟಾಗಿ ಒಂದು ಹೇಳಿದ್ರಿ, ಅಂದರೆ ಎಷ್ಟೋ ನಿಮಿಷಕ್ಕೆ ಒಂದು ದಾಳಿ ಮಾಡತ್ತೆ ಅಂತ. ಎಷ್ಟು ನಿಮಿಷಕ್ಕೆ? ಅಂದರೆ 1 ನಿಮಿಷಕ್ಕೆ ಒಂದು ಬಾಂಬನ್ನು ಹಾಕತ್ತೆ, ಆ ಥರ. ಆ ರೀತಿ ಅಮೆರಿಕ ಬೇರೆ ಬೇರೆ ಮಾಡಿದೆ. ಅಲ್ಲ, ಇಸ್ರೇಲ್ ಪ್ಯಾಲೆಸ್ತೈನ್ ಮೇಲೆ ಹಾಕಿರುವಂಥ ದಾಳಿ ಬಾಂಬ್ಗಳ ಅಂದರೆ ಅಕ್ಟೋಬರ್ 7, 2023 ನಂತರ ಇಸ್ರೇಲು ಈ ಪುಟ್ಟ ಪ್ರದೇಶ, ಅಂದರೆ ನೀವು 40 ಕಿಲೋಮೀಟ್ರು ಬೈ 50 ಕಿಲೋಮೀಟ್ರ್ ಅಷ್ಟು ವಿಸ್ತೀರ್ಣವುಳ್ಳಂಥ ಒಂದು ಜಾಗದಲ್ಲಿ ಇಡೀ ಯುರೋಪ್ ಮೇಲೆ ಎಷ್ಟು ಬಾಂಬ್ 2ನೇ ಪ್ರಪಂಚದ ಮಹಾಯುದ್ಧದಲ್ಲಿ ಹಾಕಿತ್ತು ಅಷ್ಟು ಪ್ರಮಾಣದ ಬಾಂಬು ಇಸ್ರೇಲು ಈ ಪುಟ್ಟ ಜಾಗದ ಮೇಲೆ ಹಾಕಿದೆ. ಅಂದರೆ 1 ಟನ್ ಅಷ್ಟು, ಅಂದರೆ ಲಂಡನ್ನು ಮತ್ತು ಡ್ರೆಸ್ಡನ್ನು ಈ 2ನೇ ಪ್ರಪಂಚ ಮಹಾಯುದ್ಧದ ಟೈಮಲ್ಲಿ ಎಷ್ಟು ಬಾಂಬ್ಗಳು ಹಾಕಲಾಯಿತು ಅಮೇರಿಕ ಈ ಯುರೋಪ್ ದೇಶಗಳ ಮೇಲೆ, ಅಷ್ಟಕ್ಕೂ ಅದಕ್ಕಿಂತ ದೊಡ್ಡ ಪ್ರಮಾಣದ 2ರಷ್ಟು ಪ್ರಮಾಣದ ಬಾಂಬ್ಗಳು ಈ ಪುಟ್ಟ ಗಾಜಾ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ಅದಕ್ಕೆ ಎಲ್ಲ ಬಾಂಬ್ಗಳು ಮತ್ತು ಶಸ್ತ್ರಾಸ್ತ್ರಗಳು ಕೊಟ್ಟಿರೋದು ಇದೇ ಅಮೇರಿಕ. ನೀವು ಹೇಳಿದ್ರಿ ಅದು ಅಮಾನವೀಯವಾದಂಥ ದಾಳಿಗಳು ಅಂತ. ಇದುವರೆಗೂ ಸತ್ತಿರೋದು ಅಫಿಷಿಯಲ್ ರೆಕಾರ್ಡ್ಸಲ್ಲಿ 76,000 ಅಂತ. ಆದರೆ ವಿವಿಧ ಸಂಸ್ಥೆಗಳು, ಇದರಲ್ಲಿ ಪರಿಣಿತಿ ಹೊಂದಿರೋ ಸಂಸ್ಥೆಗಳು ಕೊಡ್ತಾ ಇರೋ ಅಂಕಿಅಂಶನೇ ಬೇರೆ. ಗಾಜಾ ಪಟ್ಟಿಯಲ್ಲಿರುವಂಥ 10%ನ ಇಸ್ರೇಲ್ ಕೊಂದಾಕಿದೆ. ಅಂದರೆ ಹೆಚ್ಚು ಕಡಿಮೆ 1 ಲಕ್ಷದಷ್ಟು ಮಕ್ಕಳನ್ನ ಇಸ್ರೇಲ್ ಸಾಯಿಸಿದೆ ಈ ಕಳೆದ 2 ವರ್ಷಗಳಲ್ಲಿ. ಈ ಒಂದು ಇದನ್ನು ನಾವು ಏನು ಹೇಳ್ತೀವಿ, ಅದನ್ನು ಯಾವ ರೀತಿ ವಿಮರ್ಶೆ ಮಾಡ್ತೀವಿ ಅದನ್ನು ಗೊತ್ತಿಲ್ಲ. ಹಿಟ್ಲರ್ ಈ ಥರ ಮಾಡಿದ್ನ, ಅಥವಾ ಹಿಟ್ಲರ್ ಈ ಥರ ಯಹೂದಿಗಳಿಗೆ ಮಾಡಿದ್ನ? ಹಿಟ್ಲರ್ ಏನು ಯಹೂದಿಗಳು ಮಾಡಿದ್ದ ಅದೇ ರೀತಿಯಾದಂಥ ಈಗ ಇಸ್ರೇಲಿಗಳು ಪ್ಯಾಲೆಸ್ಟೈನರು ಮಾಡ್ತಿದೆಯಾ? ಇದನ್ನು ಹೇಗೆ ನೋಡಬೇಕು ಅನ್ನೋದು ಒಂದು ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ. ಅದನ್ನು ಅಂದರೆ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಇಸ್ರೇಲ್ ಅಷ್ಟು ಗಟ್ಟಿಯಾಗಿರಬೇಕು ಅಂತ. ಇಸ್ರೇಲ್ ಅಷ್ಟು ಗಟ್ಟಿಯಾಗಿರಬೇಕು ಅಂದರೆ ಅಂದರೆ ಅಷ್ಟು ದೊಡ್ಡ ನಿಮಗೆ ಮನುಷ್ಯತ್ವ ಇಲ್ಲದೆ ಇರೋಂಥ ಒಂದು ಮೃಗಗಳಾಗಬೇಕು ನಾವು ಅನ್ನೋ ರೀತಿಯಲ್ಲಿ ಬಲಪಂಥೀಯರು ಅದನ್ನು ಹೇಳ್ತಾರೆ. ಇದನ್ನು ನಾವು ನೋಡಬೇಕು. ಅಂದರೆ ಈ ಸಮಾಜ ಯಾವ ಕಡೆ ಹೋಗ್ತಿದೆ ಅಂತ ನೋಡಬೇಕು ನಾವು. ನೊಬೆಲ್ ಪೀಸ್ ಪ್ರೈಸ್ ಬಯಸುವ ಟ್ರಂಪ್ ಇದಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ, ನೇರವಾಗಿ ನಿಂತಿದ್ದಾರೆ ಜೊತೆಗೆ. ಟ್ರಂಪು ಈಗಾಗಲೇ ತಾನು ಯುದ್ಧ ವಿರೋಧಿ ಅಧ್ಯಕ್ಷ ಅಂತ ಹೇಳಿ 9 ದೇಶಗಳ ಮೇಲೆ ದಾಳಿ ಮಾಡಿದ್ದಾರೆ. ಹೌದು. ಈಗ ಮೋಸ್ಟ್ಲಿ ಇರಾನ್ 10ನೇ ದೇಶ ಅನಿಸುತ್ತೆ. ಟ್ರಂಪ್ 2ನೇ ಟರ್ಮ್ ಅಧಿಕಾರಕ್ಕೆ ಬಂದಾಗ 1ನೇ ಟರ್ಮಲ್ಲೂ ಆತ ದೊಡ್ಡ ಪ್ರಮಾಣದಲ್ಲಿ ಬಾಂಬ್ಗಳು ಹಾಕಿದ್ದ. ಫಾರ್ ಎಕ್ಸಾಂಪಲ್ಲು ಒಬಾಮಾ ದಿನಕ್ಕೆ 34 ಬಾಂಬ್ಗಳು ಹಾಕ್ತಿದ್ರೆ ಒಂದು 5 ದೇಶಗಳ ಮೇಲೆ. ಅದೇ ಯುದ್ಧಗಳನ್ನ ಮುಂದುವರಿಸ್ತಾ ಟ್ರಂಪ್ 1ನೇ ಅವಧಿಯಲ್ಲಿ ದಿನಕ್ಕೆ 136 ಬಾಂಬ್ಗಳನ್ನ ಹಾಕ್ತಿದ್ದ ಅದೇ ದೇಶಗಳ ಮೇಲೆ. ಈ ಟ್ರಂಪ್ 2ನೇ ಬಾರಿ ಟ್ರಂಪ್ ಅಧಿಕಾರಕ್ಕೆ ಬಂದಾದ್ಮೇಲೆ ಅದು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಆಗಿದೆ.
ಇದು ಟ್ರಂಪು ಅಥವಾ ಬೈಡನ್ನು ಇದನ್ನು ನೋಡೋಕ್ಕಾಗಲ್ಲ. ಇಬ್ಬರೂ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಅಮೇರಿಕಾದ ವ್ಯವಸ್ಥೆನೇ ಇದನ್ನು ಸಪೋರ್ಟ್ ಮಾಡಿದೆ. ಸೊ ಇದನ್ನು ನಾವೆಲ್ಲರೂ ಖಂಡಿಸಬೇಕಾಗಿದೆ. ಈಗ ಅಮೆರಿಕದ ವ್ಯವಸ್ಥೆಯ ವಿರುದ್ಧವೇ ಜನ ಬೀದಿಗೆ ಬಂದಿದ್ದಾರೆ. ಹೌದು. ಮೊನ್ನೆ 28ನೇ ತಾರೀಕು ಇಡೀ ಅಮೆರಿಕದಲ್ಲಿ ಮೊದಲೆಲ್ಲ ಅಮೆರಿಕದ ಕೆಲವು ನಗರಗಳಲ್ಲಿ ಈ ಪ್ರತಿಭಟನೆಗಳು ನಡೀತಾ ಇತ್ತು. ಇಡೀ ಅಮೆರಿಕ 50 ರಾಜ್ಯಗಳಲ್ಲೂ ಸಹ ಸುಮಾರು 90 ಲಕ್ಷ ಜನ, ಒಂದು ಅಂದಾಜಿನ ಪ್ರಕಾರ ಅಷ್ಟು ಜನ ಬೀದಿಗೆ ಬಂದಿದ್ದಾರೆ. ಟ್ರಂಪ್ನ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ. ನೋ ಕಿಂಗ್ಸ್ ಎಂಬ ಒಂದು ಹ್ಯಾಶ್ಟ್ಯಾಗ್ ಅಂದರೆ ಒಂದು ಟ್ಯಾಗನ್ನು ಇಟ್ಕೊಂಡು ಬೀದಿಯಲ್ಲಿ ಪ್ರತಿಭಟನೆಗಳನ್ನು ಕೂಗಿದ್ದಾರೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ದರೆ ಟ್ರಂಪ್ನ ಆಡಳಿತ ಕುಸಿದು ಬಿದ್ದಿದೆ ಅಂತ ಗೊತ್ತಾಗ್ತಾ ಇದೆ. ಸೊ ಅಮೆರಿಕದಲ್ಲಿ ಜನ ಅಂದರೆ ಇಷ್ಟು ಮಟ್ಟದಲ್ಲಿ ಇಡೀ ಇತಿಹಾಸದಲ್ಲೇ ಆಗಿಲ್ಲ. 250 ವರ್ಷ ಆಯಿತು ಅಮೆರಿಕ ಅಸ್ತಿತ್ವಕ್ಕೆ ಬಂದು, 250 ವರ್ಷ ಸ್ವತಂತ್ರಗೊಂಡು 250 ವರ್ಷದಲ್ಲಿ ಈ ಥರದ ಒಂದು ದಿನದ ಪ್ರತಿಭಟನೆ ಆಗೇ ಇಲ್ಲ, ಇಡೀ ಜಗತ್ತಿನಲ್ಲೇ ಆಗಿಲ್ಲ. ಒಂದು 90 ಲಕ್ಷ ಜನ ಸೇರಿದ್ದು. ಸೊ ಇದನ್ನೆಲ್ಲ ನೋಡಿದ್ರೆ ಅದೇ ನಾನಾಗಲೇ ಹೇಳಿದಾಗೆ ಟ್ರಂಪ್ನ ಜನಪ್ರಿಯತೆ ಕಂಪ್ಲೀಟಾಗಿ ಕುಸ್ತಿದೆ ಅಂತ ಗೊತ್ತಾಗುತ್ತೆ. ಸೊ ಈಗ ಕಳೆದ ವರ್ಷದಲ್ಲೇ ನೇಪಾಳದಲ್ಲಿ ಮತ್ತು ಬಾಂಗ್ಲಾದೇಶದಲ್ಲಿ ಏನು ರೆಜಿಮ್ ಚೇಂಜ್ ಮಾಡಿದ್ರು, ಆ ಥರದ ರೆಜಿಮ್ ಅಮೆರಿಕನ್ನರು ಏನಾರ ಚೇಂಜ್ ಮಾಡ್ತಾರಾ? ಯಾಕಂದರೆ ಅಮೆರಿಕನ್ನರ ಆಕ್ರೋಶ ನೋಡಿದ್ರೆ ಹಾಗೆ ಕಾಣ್ತದೆ. ನಾವು ಹಂಗೆ ಅನ್ಕೋಬೋದು, ಬಟ್ ಆ ರೀತಿ ಆಗೋಕ್ಕೆ ಏನೂ ಚಾನ್ಸ್ ಇಲ್ಲ. ಓವರಾಲು ಅಮೇರಿಕ ಈ ರೀತಿಯಾದಂಥ ಒಂದು ಪ್ರತಿಭಟನೆಗಳು ಮಾಡಿಸಿ ಬೇರೆ ದೇಶಗಳಲ್ಲಿ ಅಸ್ಥಿರತೆ ಮೂಡಿಸಿ ಅಥವಾ ಅಧಿಕಾರ ಹಸ್ತಾಂತರ ಅಥವಾ ಅಧಿಕಾರ ಬೇರೆಯವ್ರನ್ನ ಬದಲಾಯಿಸುವಂಥ ಒಂದು ಕೆಲಸಗಳನ್ನ ಅಮೇರಿಕ ಮಾಡಿದೆ. ಅಮೇರಿಕಾದಲ್ಲೇ ಇದಾಗತ್ತಾ ಅಂತ ಹೇಳಿದ್ರೆ ನನ್ನ ಪ್ರಕಾರ ಅದು ಆಗಲ್ಲ. ಟ್ರಂಪ್ನ ಪಾಪ್ಯುಲಾರಿಟಿ ಕುಸಿತಾ ಇರ್ಬೋದು. ಫಾರ್ ಎಕ್ಸಾಂಪಲ್ಲು ಅಂದರೆ ಈ ಯುದ್ಧಕ್ಕೂ ಇಂಥ ಮುಂಚೆ 40 ಮೇಲಿದ್ದಂಥ ಟ್ರಂಪ್ನ ಪಾಪ್ಯುಲಾರಿಟಿ 36 ಬಂತು, ಈಗ 29 ಇಳಿದಿ ಅಂತ ಹೇಳಲಾಗುತ್ತೆ. ಆದರೆ ಟ್ರಂಪು ಮತ್ತೆ ಇಲ್ಲ, ನಾನು ರಿಪಬ್ಲಿಕನ್ ಅವ್ರ ಏನು ಪಾರ್ಟಿ ಇದೆ ಆ ಸಪೋರ್ಟ್ರಲ್ಲಿ ಈ ಯುದ್ಧಕ್ಕೆ 100% ಸಪೋರ್ಟ್ ಇದೆ ಅಂತ ಬೇರೆ ಬೇರೆ ಸರ್ವೆಗಳ ಮೂಲಕ ಹೇಳ್ತಿದ್ದಾರೆ ಅವರು. ಬಟ್ ಓವರಾಲು ನಾವು ನೋಡಿದಾಗ ಟ್ರಂಪ್ ಬರೋಕ್ಕಿಂತ ಮುಂಚೆನೂ ಟ್ರಂಪ್ ಒಂದೇ ಅವಧಿಯಲ್ಲಿ ಮಹಿಳೆಯರು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಿದರು ಇದೇ ರೀತಿ. ಹೌದು. ಆಲ್ಮೋಸ್ಟ್ ಮಿಲಿಯನ್ ಮಾರ್ಚ್ ಅಂತ ಒಂದು ಮಾಡಿದರು. ಅಂದರೆ 10 ಲಕ್ಷ ಮಹಿಳೆಯರು ಇಡೀ ಅಮೇರಿಕಾದ್ಯಂತ ಬೀದಿಗಿಳಿದರು ಟ್ರಂಪ್ನ ಮೊದಲನೇ ಅವಧಿಯಲ್ಲಿ. ಅದಾದಮೇಲೆ ಅಮೇರಿಕಾದಲ್ಲಿ ಒಂದು ಆ್ಯಂಟಿ ವಾರ್ ಮೂಮೆಂಟ್ ಥರದ್ದು ಒಂದು ಸೃಷ್ಟಿ ಆಗ್ತಾ ಇದೆ. ಅದು ಏನಕ್ಕೆ ಅಂದರೆ ಇಸ್ರೇಲ್ ಮಾಡಿದ ಕ್ರೌರ್ಯದಿಂದ ಟ್ರಂಪ್ ಬರೋಕ್ಕಂತೂ ಮುಂಚೆನೇ ಬೈಡನ್ ಅಧ್ಯಕ್ಷರಾಗಿದ್ದಾಗ ಟೈಮಲ್ಲೇ ಈ ಕ್ಯಾಂಪಸ್ಗಳಲ್ಲಿ ನಾವು ಬೇರೆ ಬೇರೆ ಅಮೇರಿಕಾದಲ್ಲಿರುವಂಥ ದೊಡ್ಡ ದೊಡ್ಡ ಪ್ರತಿಷ್ಠಿತ ಯೂನಿವರ್ಸಿಟಿಗಳಲ್ಲಿ ಈ ಇಸ್ರೇಲ್ ಮಾಡ್ತಾ ಇರುವಂಥ ನರಮೇಧದ ವಿರುದ್ಧ ದೊಡ್ಡ ಪ್ರತಿಭಟನೆಗಳು ಭುಗಿಲೇ ಇದ್ದಿದ್ವು. ಅದನ್ನು ಟ್ರಂಪ್ ಬಂದು ಹತ್ತಿಕ್ಕಿದ್ರು. ಏನು ಅಂತ ಹೇಳಿದ್ರೆ, ನೀವು ಈ ಪ್ರತಿಭಟನೆಗಳನ್ನ ನೀವು ಸಪೋರ್ಟ್ ಮಾಡಿದ್ರೆ ನಿಮ್ಮ ಯೂನಿವರ್ಸಿಟಿಗೆ ನಾವು ದುಡ್ಡು ಕೊಡಲ್ಲ ಅನ್ನೋ ರೀತಿಯಲ್ಲಿ ಬೆದರಿಕೆ ಹಾಕಿ ಅದನ್ನು ನಿಲ್ಲಿಸಿದ್ರು. ಅಲ್ಲಿನ ಯುವ ಜನತೆ, ಎಸ್ಪೆಷಲಿ ಯಹೂದಿ ಯುವ ಜನತೆ ಇಸ್ರೇಲ್ ವಿರುದ್ಧ ತಿರುಗಿ ಬೀಳ್ತಾ ಇದೆ. ಸೊ ಇಡೀ ಸಮಾಜ ಒಂದು ರೀತಿಯಾದಂತಹ ನಾವು ಏಕೆ ಅಂದರೆ ಈಗ ಅಮೇರಿಕಾದ ಸೈನಿಕರನ್ನ ನಾವು ಇರಾನ್ಗೆ ನಿಯೋಜಿಸ್ತೀವಿ ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲಿನ ಸೈನಿಕರು ಕೂಡ ನಾವು ಇಸ್ರೇಲ್ಗೋಸ್ಕರ ನಾವು ಯಾಕೆ ಸಾಯಬೇಕು ಅನ್ನೋ ಒಂದು ಪ್ರಶ್ನೆ ಹೇಳ್ತಾ ಇದೆ. ಸೊ ಇದೊಂದು ದೊಡ್ಡ ಒಂದು ಆ್ಯಂಟಿ ವಾರ್ ಮೂಮೆಂಟ್ ಆಗುತ್ತಾ ಅಥವಾ ಟ್ರಂಪ್ ಕೆಳಗಡೆ ಇಳಿತಾರ, ಅದು ನನ್ನ ಪ್ರಕಾರ ಅದು ಕಾಣಿಸೋದಿಲ್ಲ. ಯಾಕೆಂತ ಹೇಳಿದ್ರೆ ಟ್ರಂಪು ಇನ್ನೂ 1.5 ವರ್ಷನೇ ಅಧಿಕಾರಕ್ಕೆ ಬಂದು ಸರ್ ಅಲ್ಲ, ಇದು ಇಟ್ಸ್ ನಾಟ್ ಎ ಸ್ಮಾಲ್ ಅಮೌಂಟ್ ಆಫ್ ಜನ, ತುಂಬ 90 ಲಕ್ಷ ಜನ ಸೇರಿದ್ದು. ಹೌದು. ಸೊ ಟೋಟಲ್ ಆಗಿ 33 ಕೋಟಿ 35 ಕೋಟಿ ಜನಸಂಖ್ಯೆ ಇದೆ ಅಮೆರಿಕಾದ. ಹತ್ತತ್ರ 1 ಕೋಟಿ ಹತ್ತತ್ರ ಜನಸಂಖ್ಯೆ ಸೇರಿದ್ದಾರೆ. ಹೌದು. ಬಟ್ ಇದರಿಂದ ಟ್ರಂಪ್ ಕೆಳಗೆ ಇಳಿತಾರ? ಟ್ರಂಪು ಇನ್ನು ಮುಂದೆ ಹೋಗ್ತಾ ಅಲ್ಲೇ, ಯಾಕಂದ್ರೆ ಇದೇ ನವೆಂಬರ್ನಲ್ಲಿ ಎಲೆಕ್ಷನ್ ಇದೆ ಅಮೆರಿಕದಲ್ಲಿ. ಅಲ್ಲ, ಅದು ಮಿಡ್ ಟರ್ಮ್ಸ್ ಎಲೆಕ್ಷನ್ ಅಂತ ಹೇಳ್ತಿರೋದು. ಮಿಡ್ ಟರ್ಮು ಬಂದಾಗ ಡೆಮೋಕ್ರಾಟ್ಸು ಸ್ವಲ್ಪ ಸ್ಟ್ರಾಂಗ್ ಆಗ್ಬೋದು, ಟ್ರಂಪ್ ಮೇಲೆ ಕೇಸ್ ಹಾಕ್ಬೋದು ಅಥವಾ ಅವ್ರನ್ನ ಇಂಪೀಚ್ ಮಾಡ್ಬೋದು, ಇನ್ನೂ ಏನೇನೋ ಇದೆ. ಆ ಪಾಸಿಬಿಲಿಟಿ ಎಲ್ಲ ಪಕ್ಕಕ್ಕಿಟ್ಟು ಟ್ರಂಪ್ ಇಳಿದು ಏನಾದರೂ ಮಾಡ್ತಾರಾ? ಇಲ್ಲ. ಟ್ರಂಪ್ ಇನ್ನೂ ಟ್ರಂಪ್ ತಿಕ್ಕಲ್ತನ ಯಾವ ರೀತಿ ಪ್ರದರ್ಶಿಸಿದ್ದಾರೆ ಅಂತ ಹೇಳಿದ್ರೆ, ಅವರು ಹೇಳ್ತಿದ್ದಾರೆ, ಈಗಾಗಲೇ ಹೇಳ್ತಿದ್ದಾರೆ. ಅಂದರೆ ನಾವು ಹೊರಗಡೆ ಫೈಟ್ ಮಾಡ್ತಿದ್ದೀವಿ, ನಾವು ಈಗ ಒಳಗಡೆ ಫೈಟ್ ಮಾಡಬೇಕು ಅಂತ. ಅಂದರೆ ಯಾರು ಲೆಫ್ಟ್ ಲಿಬ್ರಲ್ಸ್ ಅಂತ ಅವರು ಒಂದು ಟರ್ಮ್ ಯೂಸ್ ಮಾಡ್ತಾರೆ, ಇವ್ರನ್ನೆಲ್ಲ ನಾವು ಹತ್ತಿಕ್ಕಬೇಕು, ಇವರಿಂದನೇ ನಮಗೆ ನೆಕ್ಸ್ಟ್ ಡೇಂಜರ್ ಇರೋದು ಅನ್ನೋ ರೀತಿಲಿ ಅವರು ತಮ್ಮ ಹುಚ್ಚತನನ ಬಹಿರಂಗವಾಗಿ ಪ್ರದರ್ಶಿಸ್ತಾರೆ. ಒಂದು ತಿಳ್ಕೋಬೇಕು, ಅಮೇರಿಕ ಇದುವರೆಗೂ ಬೈಡನ್ನು, ಕ್ಲಿಂಟನ್ನು, ಒಬಾಮಾ ಏನು ಬಚ್ಚಿಟ್ಕೊಂಡು ತನ್ನ ಒಂದು ಮಾತಿನ ಮೂಲಕ ಪ್ರಜಾತಂತ್ರದ ಮಾತಿನ ಮೂಲಕ ನಮ್ಮನ್ನು ಯಾಮಾರಿಸಿದ್ರು, ಟ್ರಂಪು ಅದನ್ನು ಬೆತ್ತಲೆಯಾಗಿ ಈ ಅಮೇರಿಕ ಇದುವರೆಗೂ ಏನು ಮಾಡ್ತಿತ್ತೋ ಅದನ್ನು ನಗ್ನವಾಗಿ ಪ್ರದರ್ಶಿಸಿದ್ದಾರೆ, ಓಪನ್ ಆಗಿ ಪ್ರದರ್ಶಿಸಿದ್ದಾರೆ. ಒಂದು ಫ್ಯೂಡಲ್ ಕ್ಯಾರೆಕ್ಟರ್ ಯಾವ ರೀತಿ ಒಂದು ಪ್ರದರ್ಶನ ಮಾಡಬೇಕೋ ಆ ರೀತಿ ಪ್ರದರ್ಶನ ಮಾಡ್ತಿದ್ದಾರೆ. ಸೊ ಟ್ರಂಪ್ ವಿರುದ್ಧ
ಏನೋ ಟ್ರಂಪ್ನ ಜನಪ್ರಿಯತೆ ಇನ್ನೂ ಕುಸಿಯುತ್ತೆ, ಹೋಗ್ತಾ ಹೋಗ್ತಾ ಕುಸಿಯುತ್ತೆ. ಈ ಯುದ್ಧ ಇನ್ನೂ ಮುಂದುವರಿತು ಅಂದರೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಕುಸಿಯುತ್ತೆ. ಸೊ ಅಮೇರಿಕ ಸಾಮ್ರಾಜ್ಯಶಾಹಿ ವ್ಯವಸ್ಥೆಗೆ ಈ ಏನೋ ಇರಾನ್ ಈಗ ಏನೋ ಪ್ರಶ್ನೆ ಹಾಕಿದೆ. ಅಂದರೆ ಡಾಲರ್ನ ಉಳಿಸ್ಕೋಬೇಕು ಅಂದರೆ ನೀವು ಇಲ್ಲಿಂದ ಹೋಗಬೇಕು, ಅಥವಾ ಒಂದು ಶಾಂತಿಯುತವಾಗಿ ಇದನ್ನು ಬಗೆಹರಿಸ್ಕೊಳ್ಬೇಕೇ ಹೊರತು ಇದನ್ನು ಯುದ್ಧದಿಂದ ಆಗಲ್ಲ ಅನ್ನೋದು ಅಪಾರ ನಷ್ಟ ಅನುಭವಿಸಿರುವಂಥ, ಈಗಾಗಲೇ ಇರಾನ್ ತುಂಬ ಏನೋ ನಷ್ಟ ಅನುಭವಿಸಿದೆ. ಏನು ಮಾಡಿದಿರ ಏನೋ ತುಂಬ ಅಪಾರ ಪ್ರಮಾಣದ ನಷ್ಟ ಅನುಭವಿಸಿದೆ. ಸೊ ಈಗ ಟ್ರಂಪ್ ಯಾವ ರೀತಿ ಹೋಗ್ತಾರೆ ಇನ್ನೂ ಅಂದರೆ ನೆವರ್ ಗೋ ಫುಲ್ ರಿಟೈರ್ಡ್ ಅಂತ ಹೇಳ್ತಾರೆ. ಅಂದರೆ ಅರೆ ಹುಚ್ಚನಾಗಿದ್ರು ಓಕೆ, ಆದರೆ ಫುಲ್ ಹುಚ್ಚ ಆಗಬೇಡ ಅಂತ ಒಂದು ಹೇಳಿಕೆ ಇದೆ. ಟ್ರಂಪು ಅರೆ ಹುಚ್ಚನಾಗೇ ಇರ್ತಾನೆ, ಇನ್ನೂ ಫುಲ್ ಹುಚ್ಚ ಆಗ್ತಾನೆ ಅಂತ ನಾವು ಇನ್ನೂ ಮುಂದೆ ಕಾದು ನೋಡಬೇಕು. ಅದೇ ಈಗ ಆ ಟ್ರಂಪ್ನ ಹೇಳಿಕೆಗಳನ್ನು ನೀವು ಗಮನಿಸಿದರೆ ಇತ್ತೀಚಿನ ದಿನಗಳಲ್ಲಿ, ಸೊ ನನಗೆ ಇರಾನ್ನ ಸರ್ವೋಚ್ಚ ನಾಯಕನಾಗಲು ಅವಕಾಶ ಇತ್ತು, ನಾನು ಇರಾನ್ನ ಅಧ್ಯಕ್ಷ ಆಗ್ಬೋದಿತ್ತು, ಆದರೆ ನಾನು ಆಗಲಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಹಾರ್ಮೂಜಿಗೆ ನನ್ನ ಹೆಸರು ಟ್ರಂಪ್ ಹೆಸರು ಇಡಬೇಕಿತ್ತು, ಇಟ್ಕೊತೀನಿ ಅಂತ ಕೂಡ ಅವ್ರು ಹೇಳ್ತಾರೆ. ಸೊ ಇದನ್ನೆಲ್ಲ ನೋಡಿದ್ರೆ ಟ್ರಂಪ್ ಮೊದಲ ಅವಧಿಯಲ್ಲೂ ಹಿಂಗೆ ಇದ್ರ, ಈ ಅವಧಿಯಲ್ಲಿ ಹಿಂಗೆ ಆಡ್ತಿದ್ದಾರಾ ಹೇಗೆ ಅಂತ? ಇಲ್ಲ, ಮೊದಲನೇ ಅವಧಿಯಲ್ಲೂ ಇದೇ ರೀತಿ ಇದ್ದರು. ಆದರೆ ಏನೋ ಒಂದು ರೀತಿಯಾದಂತಹ ನಮಗೆ ಹುಚ್ಚತನ ನಮಗೆ ಅರ್ಥ ಮಾಡ್ಕೊಳಕ್ಕಾಗಿಲ್ಲ. ಎರಡನೇ ಅವಧಿಯಲ್ಲಿ ಆ ಹುಚ್ಚತನ ನಾವು ಏನೋ ಬಹಿರಂಗವಾಗಿ ನಗ್ನವಾಗಿ ನೋಡ್ತಾ ಇದ್ದೀವಿ. ಅದಕ್ಕೆ ನಮಗೆ ಒಂದು ಸ್ವಲ್ಪ ಆಗಿದೆ. ಇದು ಅಮೇರಿಕದ ಸಾಮ್ರಾಜ್ಯಶಾಹಿ ವ್ಯವಸ್ಥೆ, ಟ್ರಂಪ್ ಏನೋ ನಿಜ ಮುಖನೇ ಅಮೇರಿಕದ ಯಥಾವತ್ ಸಾಮ್ರಾಜ್ಯಶಾಹಿ ವ್ಯವಸ್ಥೆ. ಸರ್, ನನ್ನ ಕಡೆಯ ಪ್ರಶ್ನೆ, ಈ ಯುದ್ಧ ಇನ್ನೆಷ್ಟು ದಿನ ಹೋಗ್ಬೋದು ಅಂತ ನಿಮ್ಮ ಒಂದು ಅನಾಲಿಸಿಸ್ ಇದೆ ಸರ್? ಈ ಯುದ್ಧ ಒಂದು ಸ್ಟೇಲ್ ಮೇಟ್ಗೆ ಕಡೆಗೆ ಹೋಗಿದೆ. ಅಂದರೆ ಯಾರು ಇಲ್ಲಿಂದ ಗೆಲ್ಲೋರು ಯಾರೂ ಇಲ್ಲ. ಏನೋ ಅಮೇರಿಕನೂ ಇದರಿಂದ ಗೆಲ್ಲಲ್ಲ, ಇಸ್ರೇಲು ಇದರಿಂದ ಗೆಲ್ಲಲ್ಲ, ಇರಾನ್ ಅಂತೂ ಗೆಲ್ಲಕ್ಕಾಗೋದಿಲ್ಲ. ಯಾಕಂದರೆ ಇರಾನ್ಗೆ ಅಸ್ತಿತ್ವದ ಯುದ್ಧ. ಓಕೆ, ಅದು ತನ್ನನ್ನು ತಾವು ಉಳಿಸ್ಕೊಂಡ್ರೆ ಅದು ಗೆದ್ದಂಗೆ. ಅಮೇರಿಕಾಗೆ ಈ ಯುದ್ಧ ಗೆಲ್ಲಬೇಕು ಅಂತ ಹೇಳಿದ್ರೆ ಈಗ ಹಾರ್ಮುಜ್ ಜಲಸಂಧಿನ ಬಿಡುಗಡೆಗೊಳಿಸ್ಬೇಕು. ಆ ಬಿಡುಗಡೆ ಯಾರಿಂದ ಗೊಳಿಸ್ಬೇಕು? ಇರಾನಿಂದ ಬಿಡುಗಡೆಗೊಳಿಸ್ಬೇಕು. ಅದಕ್ಕೆ ನಾವು ಎಂಟ್ರಿ ಆದ್ವಿ ಅಂತ ಹೇಳಿದ್ರೆ ಅಮೇರಿಕ ಒಂದು ದೊಡ್ಡ ಪ್ರಮಾಣದ ಅಪಾರ ಏನೋ ಸೈನಿಕ ಸಾವು ನೋವುಗಳ ಜೊತೆಗೆ ಅಮೇರಿಕಾದ ಡಾಲರ್ನ ಪ್ರಾಬಲ್ಯ ಏನಿತ್ತು ಅದ್ರ ಜೊತೆಗೆ ಕುಸಿಯುತ್ತೆ. ಇಸ್ರೇಲು ತನ್ನ ವಿಸ್ತಾರವಾದಿ ನೀತಿಗೆ ಇದು ಏನೋ ಹೆಲ್ಪ್ ಆದರೂ ಕೂಡ ಅದು ಓವರಾಲ್ ಗೆಲ್ಲೋದಿಲ್ಲ. ಒಂದು ಅಸ್ಥಿರತೆ ಏನಿದ್ದಾಗ ಈ ಅಸ್ಥಿರತೆ ಏನು ಸೃಷ್ಟಿಯಾಗಿದೆ ಅದು ಇಸ್ರೇಲ್ ಪೂರಕವಾಗಿದ್ದರೂ ಕೂಡ ಅದು ದೊಡ್ಡ ಪ್ರಮಾಣದಲ್ಲಿ ಗೆಲ್ಲೋದಿಲ್ಲ. ಯಾಕೆಂತ ಹೇಳಿದ್ರೆ ಈಗ ಇಡೀ ಒಂದು ಅರಬ್ ಜಗತ್ತು ಇರಾನ್ ಪರವಾಗಿದೆ, ಇಸ್ರೇಲ್ ಪರವಾಗಿ ಅಲ್ಲ. ಅಂದರೆ ಇಡೀ ಅರಬ್ ಜಗತ್ತು ಒಂದು ರೀತಿಯಾದಂಥ ಏನೋ ಶಿಯಾ ಸುನ್ನಿ ಅಂತ ಏನು ಡಿವೈಡ್ ಆಗಿತ್ತು, ಅದು ಈಗ ಒಂದು ಇರಾನ್ ಜೊತೆಗೆ ಸಹಾನುಭೂತಿ ಮತ್ತು ಇರಾನ್ ಪ್ರದರ್ಶನ ಮಾಡ್ತಿರೋಂಥ ಒಂದು ಪ್ರತಿರೋಧದ ಒಂದು ಭಾಗವಾಗಿ ಕೂಡ್ತಾ ಇದೆ. ಅಂದ್ರೆ ಇರಾನ್ನಲ್ಲಿರೋದು ಶಿಯಾ ಕಮ್ಯುನಿಟಿ, ಬಟ್ ಸುನ್ನಿ ಕಮ್ಯುನಿಟಿನೂ ಸಹ ಸೇರ್ತಾ ಇದೆ. ಹೌದು. ಅಂದ್ರೆ ನಾವು ಮುಸ್ಲಿಮರು ಒಂದು ಅನ್ನುವ, ಅರಬ್ ದೇಶಗಳು ಒಂದು ಅನ್ನುವ ಪ್ರದರ್ಶನವನ್ನು ಮಾಡ್ತಿದ್ದಾರೆ. ಇಷ್ಟು ವರ್ಷಗಳ ಕಾಲ ಇದು ಅಲ್ಲೋಲ ಕಲ್ಲೋಲ ಏನು ಅಮೆರಿಕ ಸೃಷ್ಟಿ ಮಾಡಿದೆ ಅದ್ರ ವಿರುದ್ಧ ಒಂದು ಪ್ರತಿರೋಧ ಒಡ್ತಾ ಇರುವಂಥ ದೇಶವಾಗಿ ಅಥವಾ ಒಂದು ನಾಯಕತ್ವ ವಹಿಸಿರುವಂಥ ದೇಶವಾಗಿ ಇರಾನ್ ನೋಡ್ತಾ ಇದೆ. ಸೊ ಇದು ಎಲ್ಲಿಗೆ ಹೋಗಿ ಮುಗಿಯುತ್ತೆ ಅಂತ ಗೊತ್ತಿಲ್ಲ. ಆದರೆ ಈ ಕ್ಷಣದಲ್ಲಿ ನಾವು ಇದನ್ನು ನೋಡಬೇಕು ಅಂದರೆ ಈ ಮಾರ್ಕೆಟ್ ಅಸ್ಥಿರತೆ, ಪೆಟ್ರೋಲು ಮತ್ತು ಗ್ಯಾಸ್ ಏನು ಸಮಸ್ಯೆ ಇದೆ, ಇದು ಕನಿಷ್ಠ ಪಕ್ಷ ಅಂದ್ರೂ 6 ತಿಂಗಳವರೆಗೂ ಇದು ಹೀಗೆ ಇರುತ್ತೆ. ನಾಳೆನೇ ಯುದ್ಧ ಮುಗಿದ್ರೂ ಕೂಡ 6 ತಿಂಗಳವರೆಗೂ ಈ ಸಮಸ್ಯೆ ಇದ್ದೇ ಇರುತ್ತೆ. ಇದು ವಾರ್ನ ಇನ್ನೂ ಮುಂದೆ ತಗೊಂಡು ಹೋದ್ವಿ ಅಂತ ಹೇಳಿದ್ರೆ ಇನ್ನೊಂದು 4-5 ವರ್ಷದವರೆಗೂ ಇದು ಇನ್ನೂ ಮುಂದೆ ಹೋಗ್ಬೋದು. ಯಾಕೆಂತ ಹೇಳಿದ್ರೆ ಪ್ರಪಂಚದ 20% ನೀವು ಆಯಿಲ್ನ ನೀವು ಖಾಲಿ ಮಾಡಿದ್ರಿ ಅಥವಾ ಅದನ್ನು ಸ್ಟಾಪ್ ಮಾಡಿದ್ರಿ ಅಂತ ಹೇಳಿದ್ರೆ ಅದು ಇಡೀ ಪ್ರಪಂಚನ ಒಂದು ಆರ್ಥಿಕ ಹಿಂಜರಿಕೆಗೆ ತಳ್ಳುತ್ತೆ. ದೇಶಗಳು ಆಲ್ಮೋಸ್ಟ್ 10 ವರ್ಷ 20 ವರ್ಷ ಹಿಂದೆ ಹೋಗ್ತವೆ. ಈಗ ನಾವು ಬರೀ ಆಯಿಲು ಮತ್ತು ಗ್ಯಾಸ್ ಮಾತ್ರ ಮಾತಾಡ್ತಾ ಇದ್ದೀವಿ. ಅಂದರೆ ಇಡೀ ಏಷ್ಯಾ ಖಂಡಕ್ಕೆ ಗೊಬ್ಬರ ಸಪ್ಲೈ ಮಾಡ್ತಾರೆ, ಅದನ್ನು ಇದೇ ಮಧ್ಯಪ್ರಾಚ್ಯ ಪರ್ಷಿಯನ್ ಕೊಲ್ಲಿಗಳಿಂದ. ಆಮೇಲೆ ಹೀಲಿಯಂ ಸಪೋರ್ಟ್, ಅಂದರೆ ಈ MRI ಸ್ಕ್ಯಾನ್ಗಳಿಗೆ ಬೇಕಾದಂಥ ಹೀಲಿಯಮ್ಮು ಮತ್ತು ಈ ಚಿಪ್ಗಳು, ಮೈಕ್ರೋ ಚಿಪ್ಗಳು ಮಾಡೋದಂತ ಅದಕ್ಕೆ ಈ ಸಪ್ಲೈ ಚೈನಲ್ಲಿ ನಾನಾ ರೀತಿ ಅದನ್ನು ಬೆಸ್ಕೊಂಡಿದೆ. ಇಂಟರ್ನೆಟ್ ಕನೆಕ್ಷನ್, ಹೌದು. ಪ್ಲಾಸ್ಟಿಕ್ ಕೂಡ ನಾವು ಯೂಸ್ ಮಾಡ್ತಾರಂಥ ದೈನಂದಿನ ಪ್ಲಾಸ್ಟಿಕ್ಗಳು, ಎಡಿಬಲ್ ಪ್ಲಾಸ್ಟಿಕ್ಕು, ಎಲ್ಲ ಥರ ಪ್ಲಾಸ್ಟಿಕ್ಕು ಇದಕ್ಕೆ ಹೆಣ್ಕೊಂಡಿದೆ. ಸೊ ಒಂದು ಈ ಆ ಜಲಸಂಧಿ ಮುಚ್ಚಿತು ಅಂತ ಹೇಳಿದ್ರೆ, ಆ ಸಪ್ಲೈ ಚೈನ್ ಮುಗೀತು ಅಂತ ಹೇಳಿದ್ರೆ
ಅದಕ್ಕೆ ಅಂಟ್ಕೊಂಡಿರೋಂಥ ಎಲ್ಲ ಪ್ರೊಡಕ್ಷನ್ ಲೈನು ಮುಗಿದೋಗ್ದಂಗೆ, ಆ ಸಪ್ಲೈ ಚೈನೇ ಸಮಸ್ಯೆ ಬರುತ್ತೆ. ಸೊ ಇದರಲ್ಲಿ ಗೆಲ್ಲೋರು ಯಾರೂ ಇಲ್ಲ. ಅಂದರೆ ಇರಾನ್ ಹೇಳ್ದಂಗೆ ಅದನ್ನು ತಾನು ಅಸ್ತಿತ್ವದ ಪ್ರಶ್ನೆಯಾಗಿ ಅದನ್ನು ಉಳಿಸ್ಕೊಂಡ್ರೆ ಇರಾನ್ ಗೆದ್ದಂಗೆ, ಅಮೇರಿಕಾ ಇದರಲ್ಲಿ ಸೋತಂಗೆ ಅಂತ ನಾವು ತಿಳ್ಕೊಬೇಕು. ಇಸ್ರೇಲು ಇದರಲ್ಲಿ ಸ್ವಲ್ಪ ಲಾಭ ಗಳಿಸಿದ್ರು ದೊಡ್ಡ ಲಾಂಗ್ ಟರ್ಮಲ್ಲಿ, ದೀರ್ಘಾವಧಿಯಲ್ಲಿ ಅದು ಅತ್ಯಂತವಾದ ಒಂದು ಕಠಿಣ ಪರಿಸ್ಥಿತಿಗೆ ಹೋಗುತ್ತಿಲ್ಲ ಇಸ್ರೇಲು ಕೂಡ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಭಾಳಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದೀವಿ. ವೀಕ್ಷಕರೇ ನೋಡಿದ್ರಲ್ಲ, ಯುದ್ಧದ ಕುರಿತು ಇದೇ ರೀತಿಯ ಚರ್ಚೆಗಳು ನಮ್ಮ ಇದೀನ.comನಲ್ಲಿ ಆಗ್ತಾ ಇರುತ್ತೆ. ಯಾಕಂದರೆ ಯುದ್ಧದ ಸಂದರ್ಭದಲ್ಲಿ ಮೊದಲು ಸತ್ಯವೇ ನಾಶವಾಗೋಗ್ತದೆ. ಸೊ ಆ ಥರ ಸತ್ಯದ ವಿಚಾರಗಳನ್ನು ಇದೀನ.com ಪ್ರಸಾರ ಮಾಡ್ತಾ ಇರುತ್ತೆ. ಈ ಚರ್ಚೆಯ ಕುರಿತು ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಇದೀನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.